ಮಾಡಿತ್ತು ಅಂದ್ರೆ ರಾಜಕೀಯದವ್ರದ್ದೇ ಕುತಂತ್ರ ಅಂತ ಇಬ್ಬರಿಗೂ ಗೊತ್ತು. ಬಟ್ ಯಾರು ಕಡ್ಡಿ ಅಲ್ಲಾಡಿಸ್ತವ್ರೆ ಅನ್ನೋದು ಗೊತ್ತಿಲ್ಲ. 100% ದರ್ಶನ್ ಸರ್ ಬರ್ತಾರೆ. ಅವರು ಅಪರಾಧಿನೂ ಅಲ್ಲ, ಆರೋಪಿನೂ ಅಲ್ಲ, ನಿರಪರಾಧಿ ಅವರು. 100% ಅವ್ರ ಕೈವಾಡ ಏನೂ ಇಲ್ಲ. ಅದು ಒಳಗಡೆ ಏನು ನಡೀತಾ ಇದೆ ಕುತಂತ್ರ ಅಂತ ನನಗೆ ಚೆನ್ನಾಗಿ ಗೊತ್ತು, ಯಾರು ಮಾಡಿಸ್ತವ್ರೆ ಅಂತಾನೂ ಗೊತ್ತು. ಆದಷ್ಟು ಬೇಗ ಅವರು ಆಚೆಗಡೆ ಸುರಕ್ಷಿತವಾಗಿ ಬರ್ತಾರೆ. ಯಾರು ವಾಪಸ್ ಏನೇನು ಕೊಡಬೇಕು ಬ್ಯಾಕ್ ಟು ಪೆವಿಲಿಯನ್ ಅಂತ ಕೊಡ್ತಾರೆ. ಇದಂತೂ 100%. ಆ ಕ್ರಿಕೆಟ್ ಅಂದ್ರೆ ದರ್ಶನ್ ಸರ್ ಫಸ್ಟ್ ಆಫ್ ಆಲ್ ಇಷ್ಟನೇ ಇಲ್ಲ. ಅದು ಏನೋ ಒತ್ತಾಯದ ಮೇಲೆ ಆಯ್ತು ಸರಿ ಸುದೀಪ್ ಸರ್ ಜೊತೆ ಸರಿ ಒಂದು ಟೀಮಲ್ಲಿ ಆಡೋಣ ಅಂತ ಅಷ್ಟೇ ಬಿಟ್ಟರೆ ಮತ್ತೆ ಕ್ರಿಕೆಟ್ ಇಂಟ್ರೆಸ್ಟ್ ಇಲ್ಲ. ಬೇಜಾರಾಗುತ್ತೆ ಸರ್ ಆ ಥರ ವ್ಯಕ್ತಿ ನಾವು ಆ ಥರ ಎಲ್ಲ ನೋಡ್ಬಿಟ್ಟು ಯಾವ್ದು ಇದೆ. ಆಮೇಲೆ ಡೆವಿಲ್ ಸಿನಿಮಾ ಬಗ್ಗೆ ಹೇಳಿದ್ರಿ. ಡೆವಿಲ್ ಸಿನಿಮಾದಲ್ಲಿ ಈಗ 3 ಸಾಂಗ್ ರಿಲೀಸ್ ಆಗಿದೆ. 5 ಸಾಂಗ್ ಇದೆ ಸರ್. ನಾನು ವೀಕ್ಷಕರಿಗೆ ಅಭಿಮಾನಿಗಳಿಗೆ ಒಂದು ಹಿಂಟ್ ಕೊಡ್ತೀನಿ. ಆಯ್ತಾ, ಒಂದು ಅಭಿಮಾನಿಗಳಿಗೆ ಒಂದು ಹಿಂಟ್ ಇದು. ಡೆವಿಲ್ ಸಿನಿಮಾದಲ್ಲಿ ನಾನು ಒಂದು ಇಂಟರ್ವ್ಯೂಲಿ ಹೇಳಿದ್ದೆ, ಈ ಸಿನಿಮಾ ತೋರಿಸಿದ್ದೆ. ಆ್ಯಕ್ಚುಲಿ ಎಲ್ಲರೂ ಕೇಳಿದ್ರು ನನಗೆ ಇಂಟರ್ವ್ಯೂ ಎಲ್ಲ, ಏನು ಗುರು ಇದು ಅದೇನೋ ಇದನ್ನು ಹೇಳಿದ್ಯಲ್ಲ ಅಂತ. ಅದು PN ಸತ್ಯ ಅವರು ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಬಾಸ್ ಯಾವತ್ತಿದ್ರು ನೀವು ಇದೆ ಅಂದರೆ ವಿ ಫಾರ್ ವಿಕ್ಟ್ರಿ ಡೆವಿಲ್ ಸಿನಿಮಾ ಯಾಕಂದರೆ ಅವರು ಕಮ್ ಬ್ಯಾಕ್ ಆಗಿದ್ದಾರಲ್ಲ ಸರ್. ಈಗ ನೋಡಿ, ಹೋದ ವರ್ಷ ಕಾಟೇರ ಬ್ಲಾಕ್ ಬಸ್ಟರ್ ಹಿಟ್ಟು, ಈ ವರ್ಷ 2026 ಡೆವಿಲ್ ಮೂವಿ ಹಿಟ್ಟು 100%. ಯಾಕೆ ಗೊತ್ತಾ, ಈ ಇಷ್ಟು ಒಂದು ಏನು ದರ್ಶನ್ ಸರ್ ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೆ, ಈ ಚಿತ್ರದಲ್ಲಿ ಫುಲ್ ವಿಭಿನ್ನವಾಗಿದೆ. ಆಮೇಲೆ ಇದರಲ್ಲಿ 5 ಹಾಡುಗಳಿದೆ. ಇದ್ರೆ ನೆಮ್ಮದಿಯಾಗಿರಬೇಕು ಒಂದೇ ಒಂದು ಸಲ, 2ನೇ ಸಾಂಗು, 3ನೇ ಸಾಂಗು ಒಂದು ಇಂಟ್ರಡಕ್ಷನ್ ಸಾಂಗ್, 4ನೇ ಸಾಂಗ್ ಬರುತ್ತೆ ಸರ್. ಅದು ಯಾವಾಗ ರಿಲೀಸ್ ಮಾಡ್ತಾರೆ ಗೊತ್ತಿಲ್ಲ. ಸಿನಿಮಾ ರಿಲೀಸ್ಗಿಂತ ಮುಂಚೆನೇ ಬರುತ್ತೆ. ಒಂದು ಐಟಮ್ ಸಾಂಗ್ ಇದೆ ಸರ್ ಆ ಸಿನಿಮಾಲಿ. ಅದ್ರಲ್ಲಿ ನೋಡ್ಬೇಕು ಅವ್ರ ಸ್ಟೈಲ್, ಆ ರೆಟ್ರೋ ಎಲ್ಲ ಚೀತಾ ಪ್ರಿಂಟು ಎಲ್ಲ ಕಸ್ಟಮೈಸ್ಡ್ ಜಾಕೆಟ್ಗಳು, ಅದೆಲ್ಲ ಅವ್ರಿಗೆ ಅಂತಲೇ ಮಾಡಿಸಿರೋದು. ಆ ಜರ್ಕಿನ್ ಒಂದು ಬೆಲ್ ಬಾಟಮ್ ಪ್ಯಾಂಟ್ ಹಾಕೊಂಡು ಒಂದಷ್ಟು ಜನ ಎಲ್ಲ ಸರ್. ನನಗೆ ಆ್ಯಕ್ಚುಲಿ ಆ ಕತೆ ಏನು ಅಂತ ನನಗೆ ಗೊತ್ತು. ಡೆವಿಲ್ ಸಿನಿಮಾದು ತುಂಬ ಜನ ಒಂದಷ್ಟು ಜನ ಹೇಳ್ತಾ ಇದ್ದಾರೆ, ಸಿನಿಮಾ ಏನು ಯಾರ್ದು ಮಾರ್ಕೆಟಿಂಗ್ ಇಲ್ವಂತೆ ಗುರು, ಏನು ಆಡಿಯೋನೇ 40 ಕೋಟಿಗೆ ಸೇಲ್ ಆಗೋಯ್ತಾ, ಇನ್ಕಮ್ ಟ್ಯಾಕ್ಸ್ ಅವ್ರು ಬಂದು ಜಡೀತಾರೆ, ಇದೆಲ್ಲ ಮಾತಾಡೋದ್ರಲ್ಲ. ಒಂದಷ್ಟು ಕಮೆಂಟ್ ಸೆಕ್ಷನಲ್ಲಿ ನೋಡ್ತಾ ಇದ್ದೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಅಲ್ಲ ಗುರು, ದರ್ಶನ್ ಸರ್ ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಆಡಿಯೋ ಕಂಪನಿ ಅವರು ಫಸ್ಟೇ ದುಡ್ಡು ಕೊಟ್ಬಿಡ್ತಾರೆ ಸರ್. ನೀವು ಶುರು ಮಾಡಿ ನಾವು ಫಸ್ಟೇ ನಮಗಾದ್ರೆ ಕೊಡಿ ಸರ್ ಆಡಿಯೋ ಕಂಪ್ನಿಗೆ ಅಂತ ಹೇಳ್ತಾರೆ. ಯಾರೋ ಇನ್ನು ತಲೆ ಕೆಟ್ಟಿರೋರು, ಅವ್ರಿಗೆ ಆ ಸಿನಿಮಾ ಬಗ್ಗೆನೇ ಏನೋ ಗಂಧಗಾಳಿ ಗೊತ್ತಿಲ್ಲದವ್ರು ಏನೋ ಮಾತಾಡ್ತಾರೆ ಅಂತ ಹೇಳಿದ್ರೆ ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಸುಮ್ಮನೆ ಆಗ್ಬಿಟ್ಟೆ. ಈ 4ನೇ ಸಾಂಗ್ ಅದೊಂದು ಇದೆ ಸರ್, ಐಟಮ್ ಸಾಂಗ್ ಇದೆ. ನೀವ್ ಹೆಂಗೆ ಬಂಗಾರಿ ಯಾರ್ ಇದು ಈ ಥರದಲ್ಲಿ ಹೊಸ ವರ್ಷಕ್ಕೆ ಆಮೇಲೆ ದರ್ಶನ್ ಅವರ ಹುಟ್ಟಿದಬ್ಬಕ್ಕೆ ನಾನು ಆಶೀರ್ವಾದ ಒಂದು ಮಾಡ್ತೀನಿ ಸರ್. ನಾನು ಯಾವಾಗಲೂ ಬ್ಲೆಸ್ ಮಾಡ್ತಾ ಇರ್ತೀನಿ. ಏನಂದರೆ ಅವರು ಒಂದು ಸಿನಿಮಾ ರಿಲೀಸ್ಗಿಂತ ಮುಂಚೆ ಅವತ್ತಿನ ದಿನನೇ ಅವ್ರು ಬಂದರೆ ತುಂಬ ಒಳ್ಳೆಯದು. ಹೆಂಗಾಗಿ ಆರೋಪಿಯಾಗೂ ಅಲ್ಲ, ಅಪರಾಧಿಯಾಗೂ ಅಲ್ಲ, ನಿರಪರಾಧಿಯಾಗಿ ಬರಬೇಕು ಸರ್. ಅದನ್ನು ನಾನು ದೇವರಲ್ಲಿ ಕೇಳ್ಕೊತೀನಿ. ಇವತ್ತು ದೇವಸ್ಥಾನ ಮುಂದೆನೇ ನಿಂತಿದ್ದೀನಿ, ಆಯಿತಾ. ಇದು ಒಂದು. 2ನೇದು, ಇನ್ ಕೇಸ್ ಅವರು ಸಿನಿಮಾಗಿಂತ ಮುಂಚೆ ಅವರು ಬಂದಿಲ್ಲ ಅಂತಲೇ ಅಂದ್ಕೊಳ್ಳಿ ಸರ್. ಬಟ್ ಅವ್ರ ಆಚೆ ಬಂದಾದ್ಮೇಲಂತೂ ಮತ್ತೆ ಅದೇ ಡೆವಿಲ್ ಸಿನಿಮಾ ಅಲ್ಲಿವರೆಗೂ ರನ್ ಆಗ್ತಾನೆ ಇದ್ದು ಚಿತ್ರ. ಮತ್ತೆ ಚಿತ್ರಮಂದಿರಕ್ಕೆ ದರ್ಶನ್ ಸರ್ ಜೊತೆಲೆ ಸಿನಿಮಾ ನೋಡಬೇಕು ಅಂತ ಅಷ್ಟು ಅಭಿಮಾನಿಗಳು ಎಲ್ಲರೂ ಸೇರಿ ಅವತ್ತು ಬಂದು ಸಿನಿಮಾ ನೋಡಬೇಕು. ಅದು ಹಬ್ಬ, ಅವತ್ತು ಹಬ್ಬ. ಸಿನಿಮಾ ರಿಲೀಸ್ ಆಗ್ತಾ ಇರೋದು ಒಂದು ನಮ್ಮ ಖುಷಿ. ಏನೋ ಪೆರೋಲ್ ಮೇಲೆ ಕರ್ಕೊಬರೋ ಚಾನ್ಸಸ್ ಇದೆ, ನೋಡ್ಬೇಕು ಅದೇನಾಗುತ್ತೆ. ಅದೇ ಪೆರೋಲ್ ಮೇಲೆ ಬಿಟ್ಟರೆ ಇನ್ನೂ ಸಖತ್ ಒಳ್ಳೇದು ಸರ್. ತುಂಬ ಖುಷಿ ಪಡ್ತಾರೆ. ಯಾಕಂದರೆ ಈಗ ಅವ್ರಿಗೂ ಒಂದು ಅನ್ನಿಸ್ತಾ ಇರುತ್ತೆ ಸರ್, ಈಚೆ ಹೇಗೆ ನಡೀತಾ ಇದೆಯೋ, ಇಲ್ಲಿ ನಾನು ಯಾವಾಗ ಆಚೆ ಕಡೆ ಹೋಗ್ತೀನೋ, ನಾನೇನು ತಪ್ಪೇ ಮಾಡಿಲ್ಲ. ಕನ್ಸು ಕಟ್ಕೊಂಡು ಒಂದು ಸಿನಿಮಾನ ಮಾಡಿರ್ತಾನೆ. ಆ ಸಿನಿಮಾ ಮಾಡಿದಾಗ ಹೆಂಗ್ ನಡೀತದೆ ಪ್ರಮೋಷನ್ಸ್, ಮತ್ತೆ ಇವ್ರಿಗೂ ಅಷ್ಟೇ ಅವ್ರ ಮೇಲೆ ಡಿಪೆಂಡ್ ಆಗಿ ಒಂದು ಸಿನಿಮಾ ಮಾಡಿರ್ತಾರೆ. ಹೌದು ಸರ್, ಪ್ರೊಡ್ಯೂಸರ್ ಆಗ್ಬೋದು, ಡೈರೆಕ್ಟರ್ ಆಗ್ಬೋದು, ಅಲ್ಲಿರೋ ಟೆಕ್ನಿಷಿಯನ್ಸ್ ಒಂದು ಗಮನ ಇರುತ್ತೆ. ಆದರೆ ನಾನು ನೋಡಿ, ಅಂದರೆ ಅವ್ರು ಹೇಳ್ತಾ ಇದ್ರೇ ನನಗೆ ಒಂಥರ ಇದಾಗ್ತಾ ಇದೆ, ಬೇಜಾರಾಗುತ್ತೆ ಸರ್. ಆ ಥರ ವ್ಯಕ್ತಿ ನಾವು ಆ ಥರ ಎಲ್ಲ ನೋಡ್ಬಿಟ್ಟು ಯಾವ್ದ್ರಿ ಇದು ಸರ್. ಹೆಂಗೆ ಗೊತ್ತಾ, ನೀವು ಒಂದು ಹೆಸರು ಮಾಡಬೇಕು, ಪಬ್ಲಿಸಿಟಿ ಆಗಬೇಕಂದ್ರೆ ಒಂದು ಸಿನಿಮಾ ನಟ ಆಗಬೇಕು, ಇಲ್ಲಾಂದರೆ ರಾಜಕೀಯ ವ್ಯಕ್ತಿ ಆಗಬೇಕು, ಇಲ್ಲಾಂದರೆ ಒಳ್ಳೆ ದೊಡ್ಡ ರೌಡಿ ಆಗಬೇಕು, ಇಲ್ಲಾಂದರೆ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಪ್ಲೇಯರ್ ಆಗಬೇಕು. ಸಿನಿಮಾದವರು ಹೌದು ದರ್ಶನ್ ಸರ್ ಮೇಲೆ ಒಂದಷ್ಟು ಜನಕ್ಕೆ ಏನು ಈ ಮನುಷ್ಯ ಬ್ಯಾಕ್ ಸಪೋರ್ಟ್ ಇಲ್ಲದೆ ಬೆಳೆದ್ಬಿಟ್ನಲ್ಲ ಅಂತ ಒಂಚೂರು ಮನಸ್ಸಲ್ಲಿದೆ, ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಸರ್. ಅದಾದ್ಮೇಲೆ ಬಟ್ ಸಿನಿಮಾದವ್ರು ಏನೂ ಮಾಡೋದಕ್ಕೆ ಹೋಗಿಲ್ಲ. ಇನ್ನು ಕ್ರಿಕೆಟ್ ಅಂದರೆ ದರ್ಶನ್ ಸರ್ಗೆ ಫಸ್ಟ್ ಆಫ್ ಆಲ್ ಇಷ್ಟನೇ ಇಲ್ಲ. ಅದು ಏನೋ ಒತ್ತಾಯದ ಮೇಲೆ ಆಯಿತು ಸರಿ ಸುದೀಪ್ ಸರ್ ಜೊತೆ ಸರಿ ಒಂದು ಟೀಮಲ್ಲಿ ಆಡೋಣ ಅಂತ ಅಷ್ಟೇ ಬಿಟ್ಟರೆ ಮತ್ತೆ ಕ್ರಿಕೆಟ್ ಇಂಟ್ರೆಸ್ಟ್ ಇಲ್ಲ. ಇನ್ನು ರೌಡಿಸಮ್ ಬಗ್ಗೆ ಹೇಳ್ಬೇಕಂದ್ರೆ ಅವರು ಆ ಥರ ವ್ಯಕ್ತಿ ಇಲ್ಲ. ಅವರು ಒಬ್ಬರು ನಟರಾಗಿ ಈ ಫೀಲ್ಡ್ಗಂತೂ ಇಳಿಯಲ್ಲ. ಇನ್ನು ಮಾಡಿದರೆ ರಾಜಕೀಯದವರು ಮಾಡಿರ್ತಾರೆ ಸರ್. ನನ್ನ ಅಭಿಪ್ರಾಯ ಗೆಸ್ಸಿಂಗ್ ಅದೇ ಸರ್. ಉದ್ದೇಶಪೂರ್ವಕವಾಗಿ ಈ ಪಕ್ಷಗಳು ಅಂತಾರಲ್ಲ ಸರ್ ಅವ್ರು ಯಾವಾಗ
ಎಲೆಕ್ಷನ್ಗೆ ಅಂತ ಕಾಲಿಟ್ರಲ್ಲ ಸರ್, ಮಂಡ್ಯ ಚುನಾವಣೆ ಅಂತ ಅಂದ್ರಲ್ಲ ಸರ್, ಅಲ್ಲಿಂದ ಸ್ಟಾರ್ಟ್ ಆಯಿತು ಸರ್ ಇದೆಲ್ಲ. ಓಕೆ, ಇವ್ರು ಈ ಅವ್ರು ಅದೇ ಹೇಳ್ತಾ ಇದ್ದಾರೆ, ನಾನು ಯಾವ ಪಕ್ಷಕ್ಕೂ ಸೀಮಿತ ಅಲ್ಲ, ನಾನು ಅದಕ್ಕೆ ನಾನು ಹೆಗಲ್ ಮೇಲೆ ಹಾಕೊಳ್ಳೋ ವ್ಯಕ್ತಿಪರ ಅಷ್ಟೇ. ನಾನು ಒಂದು ಸಪೋರ್ಟಿವ್ ಆಗಿ ಅವರು ಕೇಳಿದ್ದಾರೆ. ಏನಕ್ಕೆ ಅಂದರೆ ನಾಳೆ ದಿನ ನಮ್ಮ ಮನೆ ಹತ್ರ ಪಾಪ ಎಜುಕೇಷನ್ಗೆ ಅಂತ ಬರ್ತಾರೆ, ಅಂಗವಿಕಲರು ಬರ್ತಾರೆ, ನಾನು ಅವ್ರಿಗೆ ನಾನು ಸಹಾಯ ಮಾಡ್ತೀನಿ, ನಾನು ಅದಕ್ಕೋಸ್ಕರ ಕ್ಯಾಂಪೇನ್ ಮಾಡ್ತೀನಿ ಅಂತೆಲ್ಲ ನನಗೆ ಇದೆಲ್ಲ ಇಷ್ಟನೇ ಇಲ್ಲ. ಎಷ್ಟೋ ಜನ ನೀವು ಡೈರೆಕ್ಷನ್ ಮಾಡಿಬಿಡಿ ಅಂದರೆ ದರ್ಶನ್ ಸರ್ಗೆ ಡೈರೆಕ್ಷನ್ನೂ ಇಷ್ಟ ಇಲ್ಲ, ಅವ್ರಿಗೆ ಆ್ಯಕ್ಟ್ರಾ ಅಷ್ಟೇ, ನಾನು ಆರ್ಟಿಸ್ಟಾಗಿ ಉಳಿಬೇಕು ಅಂತ ಆಸೆ. ಅದು ಬಿಟ್ಟರೆ ಇವೆಲ್ಲ ಇಷ್ಟ ಇಲ್ಲ. ಮಾಡಿತ್ತು ಅಂದರೆ ರಾಜಕೀಯದವ್ರದ್ದೇ ಕುತಾಂತರ ಅಂತ ಪ್ರತಿಯೊಬ್ಬರಿಗೂ ಗೊತ್ತು, ಬಟ್ ಯಾರು ಕಡ್ಡಿ ಅಲ್ಲಾಡಿಸ್ತವ್ರೆ ಅನ್ನೋದು ಗೊತ್ತಿಲ್ಲ ಅಷ್ಟೇ. ಅದೊಂದು ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ. ಓಕೆ ಸರ್, ನೋಡೋಣ ಏನಾಗುತ್ತೆ ಅದು. ಕಾನೂನು ಆದಷ್ಟು ಅದಕ್ಕೆ ಅವರು ಬೇಗ ಬರಲಿ ಸರ್, ಅದನ್ನೇ ನಾವು ಆಶಿಸ್ತೀವಿ. ಓಕೆ ಸರ್, ಒಳ್ಳೆಯದಾಗಲಿ ಸರ್, ಥ್ಯಾಂಕ್ ಯು ಸೊ ಮಚ್. ಮತ್ತು ಎಲ್ಲ ದರ್ಶನ್ ಅಭಿಮಾನಿಗಳಿಗೂ 12ನೇ ತಾರೀಕು ಡೆವಿಲ್ ಚಿತ್ರ ರಿಲೀಸ್ ಆಗ್ತದೆ. ಹೇಳ್ತೀನಿ 12 ಅಂತ ಆ್ಯಕ್ಚುಲಿ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಅಭಿಮಾನಿಗಳಿಗೋಸ್ಕರ ಒಂದು ದಿನದ ಮುಂಚೆನೇ 11ನೇ ತಾರೀಕು ಚಿತ್ರ ರಿಲೀಸ್ ಆಗ್ತಾ ಇದೆ. ಸೊ ದಯವಿಟ್ಟು ಅದೇನು ಚಿತ್ರಮಂದಿರನ ಬ್ಲಾಸ್ಟ್ ಮಾಡ್ತೀರಾ, ಅದು ಹೆಂಗೆ ಚಿತ್ರನ ಗೆಲ್ಲಿಸ್ತೀರಾ, ಅದೆಲ್ಲ ಒಂದು ಕೂಸನ್ನು ಅವರು ನಿಮ್ಮ ಕೈಲಿ ಕೊಟ್ಟಿದ್ದಾರೆ. ಅದನ್ನು ನೀವು ಹುಷಾರಾಗಿ ಸುರಕ್ಷಿತವಾಗಿ ಯಾರಿಗೂ ಏನೂ ತೊಂದರೆ ಮಾಡದೆ. ಹ್ಞೂ ಸರ್, ಯಾಕಂದರೆ ಸರ್ ದರ್ಶನ್ ಸರ್ ಅಂತ ಹೇಳಿದ್ರೆ ಥಿಯೇಟರ್ ಗ್ಲಾಸ್ ಹೊಡೆದೋಗ್ಬಿಡುತ್ತೆ ನಿಜವಾಗ್ಲೂ. ಚೇರ್ ಮುರಿದೋಗೋದು ಪಾಪ ಅವ್ರು. ಅದಕ್ಕೆ ಅವರು ನಾನು ಅವ್ರ ಜೊತೆ ಹೋಗಿದ್ದೆ ಲಾಸ್ಟ್ ಸಂಗೊಳ್ಳಿ ರಾಯಣ್ಣ ಸರ್ ಸಿನಿಮಾ ರಿಲೀಸ್ ಆಗಿದ್ದಾಗ. ಅದಾದಮೇಲೆ ನಾನು ಅವ್ರ ಜೊತೆ ನೋಡಿಲ್ಲ, ಯಾಕಂದ್ರೆ ಸಾರಥಿನೂ ಜೊತೆಲೇ ನೋಡಿದೆ ಸಿನಿಮಾ. ದಿನಕರ್ ಸರ್, ದರ್ಶನ್ ಸರ್ ಅವತ್ತೇ ಬಂದರು. ನೀವು ಅವತ್ತು ಕ್ಲಿಪ್ ಹಾಕಿದ್ರೆ ನಾನು ಅಲ್ಲೇ ಇದ್ದೀನಿ, ಪಕ್ಕದಲ್ಲೇ ಇದ್ದೀನಿ ಅವತ್ತು ನರ್ತಕಿ ಥಿಯೇಟ್ರಲ್ಲೇ. ಇದು ನರ್ತಕಿ ಚಿತ್ರಮಂದಿರದಲ್ಲೇ ರಿಲೀಸ್ ಆಗ್ತಾಯಿದೆ. ಅಭಿಮಾನಿಗಳು ಶಾಂತಿಯಿಂದ 100% ದರ್ಶನ್ ಸರ್ ಬರ್ತಾರೆ. ಅವರು ಅಪರಾಧಿನೂ ಅಲ್ಲ, ಆರೋಪಿನೂ ಅಲ್ಲ, ನಿರಪರಾಧಿ ಅವರು. 100% ಅವ್ರ ಕೈವಾಡ ಏನೂ ಇಲ್ಲ. ಅದು ಒಳಗಡೆ ಏನು ನಡೀತಾ ಇದೆ ಕುತಾಂತರ ಅಂತ ನನಗೆ ಚೆನ್ನಾಗಿ ಗೊತ್ತು, ಯಾರು ಮಾಡಿಸ್ತವ್ರೆ ಅಂತಲೂ ಗೊತ್ತು. ಆದಷ್ಟು ಬೇಗ ಅವರು ಆಚೆಗಡೆ ಸುರಕ್ಷಿತವಾಗಿ ಬರ್ತಾರೆ. ಯಾರ್ಯಾರಿಗೆ ವಾಪಸ್ ಏನೇನು ಕೊಡಬೇಕು ಬ್ಯಾಕ್ ಟು ಪೆವಿಲಿಯನ್ ಅಂತ ಕೊಡ್ತಾರೆ. ಇದಂತೂ 100%. ಆಮೇಲೆ ಎಷ್ಟೋ ಜನ ಸಿನಿಮಾದವರು ದರ್ಶನ್ ಸರ್ ಬಗ್ಗೆ ಮಾತಾಡ್ತು ಅಂತ ಹೇಳಿದ್ರೆ ಮೈಕ್ ಹಿಡಿತಾ ಇದ್ದಂಗೆ ಎಲ್ಲ ದೂರ ಹೋಗ್ತಾ ಇದ್ದಾರೆ. ಅದೂ ದರ್ಶನ್ ಸರ್ಗೆ ಗೊತ್ತು, ಯಾರ್ಯಾರು ನನ್ನ ಪರವಾಗಿದ್ದಾರೆ, ನಾನು ಕಷ್ಟದಲ್ಲಿದ್ದಾಗ ಯಾರು ಬಂದರು, ಸುಖವಾಗಿದ್ದಾಗ ಯಾರು ಬಂದರು ಅಂತ ಅಂದ್ಬಿಟ್ಟು. ಸೊ ನಾನಿವತ್ತು ನೀವು ಕೇಳ್ಬೋದು, ಅಭಿಮಾನಿಗಳು ಮತ್ತು ತುಂಬ ಜನ ಕೇಳ್ಬೋದು, ಗುರು ನೀನು ಅವತ್ತು ಅವ್ರು ಚೆನ್ನಾಗಿದ್ದಾಗ ನೀನು ಬರಲಿಲ್ಲ, ಇವತ್ತು ಮಾತ್ರ ಬಂದಿದ್ಯಾ ಅಂದರೆ ಕಷ್ಟಕ್ಕಾಗೋನು ಸ್ನೇಹಿತ, ಸುಖಕ್ಕಾಗೋನಲ್ಲ. ಸುಖಕ್ಕೆ ಅವ್ರು ಆರಾಮಾಗಿ ಚೆನ್ನಾಗಿದ್ದಾರೆ. ನಾನು ಅದನ್ನೇ ಹೇಳಿದ್ದು, ನಾನು ನಿಮಗೆ ದೂರದಲ್ಲೇ ನಿಂತ್ಕೊಂಡು ಬೇಕಾದ್ರೆ ಖುಷಿ ಪಡ್ತೀನಿ. ನಮ್ಮ ಬಾಸು ಗುರು ಇವತ್ತು ತುಂಬ ಸಖತ್ತಾಗಿ ಬೆಳೀತಾರೆ, ನನಗೆ ಖುಷಿ ಆಗುತ್ತೆ. ಸೊ ಅವ್ರ ಕಷ್ಟ ಇದೆ ಇವತ್ತು, ಅದಕ್ಕೆ ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಸೊ ಡೆವಿಲ್ ಚಿತ್ರನ ಸಪೋರ್ಟ್ ಮಾಡಿ ನೋಡಿ. ಅವರು ಕನ್ನಡ ಹೀರೋಯಿನ್ಗೆ ಅವಕಾಶ ಕೊಡಬೇಕು ಅಂತ ಕನ್ನಡ ಹೀರೋಯಿನ್ಗೆ ಕೊಟ್ಟಿದ್ದಾರೆ. ಆಮೇಲೆ ಒಳ್ಳೊಳ್ಳೆ ಪಾತ್ರಗಳಲ್ಲಿ ತುಂಬ ಜನ ಹೊಸ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದಾರೆ. ಅವರೊಂದು ಸಿನಿಮಾ ಮಾಡ್ತು ಅಂದರೆ ಒಂದಷ್ಟು ಜನಕ್ಕೆ ಕೆಲಸಗಳು ಸಿಗುತ್ತೆ. ಸೊ ಹಂಗಾಗಿ ಮತ್ತೆ ಅವ್ರು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು. ಇವತ್ತು ಸಿನಿಮಾ ಸರ್ ಏನು ಗೊತ್ತಾ, ಇವತ್ತು ಎಲ್ಲ ಪ್ಯಾನ್ ಇಂಡಿಯಾ, KGF ಮಾತ್ರ ಪ್ಯಾನ್ ಇಂಡಿಯಾ, ಕಾಂತಾರ ಮಾತ್ರ ಪ್ಯಾನ್ ಇಂಡಿಯಾ ಅಂತ ಅಂದ್ಬಿಟ್ಟು ಹೇಳ್ತಾರೆ ಸರ್. ಇವ್ರು ಯಾವತ್ತೂ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿಬಿಟ್ಟಿದ್ದಾರೆ ದರ್ಶನ್ ಸರ್. ಸೊ ನಿನ್ನೆ ಮೊನ್ನೆ ಬಂದವರಲ್ಲ ಅವ್ರು ಸರ್. ಇವಾಗ ಇವರು ಕನ್ನಡಕ್ಕಾಗೆ ಮಾಡ್ತಾರೆ, ಅದು ಮೂವಿ ಡಬ್ ಆಗುತ್ತೆ. ಹಾಂ ಸರ್, ಅವರು ಕನ್ನಡಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ ದರ್ಶನ್ ಸರ್. ಅದಾದಮೇಲೆ ಇವತ್ತು ವರ್ಲ್ಡ್ಗೆ ನಂಬರ್ 1 ಹೆಸರು ಮಾಡಿಬಿಟ್ಟಿದ್ದಾರೆ. ಈಗ ದರ್ಶನ್ ಸರ್ ಈಗ ಒಳಗಡೆ ಹೋಗ್ಬಿಟ್ಟಿದಾರಪ್ಪ ಅಂತಿದ್ದೀವಲ್ಲ, ಅವ್ರ ಪ್ರಪಂಚಕ್ಕೆ ಯಾರು ಈಗ ದರ್ಶನ್ ಸರ್ ಅಂದರೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಇವರ ಡಿ ಬಾಸ್ ಅಂತ ಫಾರಿನ್ ಅವರೆಲ್ಲ ಮಾತಾಡ್ತಾ ಇದ್ದಾರೆ. ಸೊ ಅವರು ನಿರಪರಾಧಿಯಾಗಿ ಬರಲಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊತೀನಿ ಸರ್. ಅಷ್ಟೇ, ಒಳ್ಳೆಯದಾಗಲಿ ಇಡೀ ಟೀಮ್ಗೆ. ಮತ್ತು ಮಿಲನ ಪ್ರಕಾಶ್ ಸರ್ಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಆದಷ್ಟು ಬೇಗ ದಿನಕರ್ ಸರ್ರು ಮತ್ತೆ ಕಂಬ್ಯಾಕ್ ಆಗಿ ಸಾರಥಿ 2 ಸಿನಿಮಾ ಅಥವಾ ನವಗ್ರಹ 2 ಸಿನಿಮಾ ಮಾಡಲಿ ಅಂತ ಅಂದ್ಬಿಟ್ಟು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ಇದೊಂದು ಕಾಲಾವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ನಿಮ್ಮ ಚಾನಲ್ಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.